ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ 3 ಪಕ್ಷಗಳಲ್ಲೂ ಚುನಾವಣಾ ಫೀವರ್ ಶುರುವಾಗಿದೆ. 2 ರಾಷ್ಟ್ರೀಯ ಪಕ್ಷಗಳಿಗಿಂತ ಜೆಡಿಎಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು 2028ಕ್ಕೆ ಮತ್ತೊಮ್ಮೆ ಕಿಂಗ್ ಮೇಕರ್ ಆಗಿ ಕುಮಾರಸ್ವಾಮಿ ಸಿಎಂ ಆಗೋಕೆ ರಣತಂತ್ರ ಹೆಣೆದಿದ್ದಾರೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಸಮಾವೇಶಗಳನ್ನು ಸಕ್ಸಸ್ ಮಾಡಿ ಉತ್ತರ ಕರ್ನಾಟಕದಲ್ಲೂ ತಮ್ಮ ರಾಜಕೀಯ ಶಕ್ತಿ ಸಾಬೀತು ಮಾಡಲು ವಿಜಯಪುರದಲ್ಲಿ ಬೃಹತ್ ಸಮಾವೇಶಕ್ಕೆ ರೆಡಿಯಾಗಿದ್ದಾರೆ. ಏನಾಗಬಹುದು? ಇದೇ ಈ ಹೊತ್ತಿನ ವಿಶೇಷ ಜೆಡಿಎಸ್ ವಿಜಯ ಯಾತ್ರೆ ಗುಟ್ಟು. ನಾನು ರಾಮ್ ಬಡ್ಗೇರ್. 1994ರಿಂದ 2004ರ 2 ಚುನಾವಣೆಗಳಲ್ಲಿ ಜನತಾದಳಕ್ಕೆ ಅತಿ ಹೆಚ್ಚು ಶಾಸಕರನ್ನ ಆಯ್ಕೆ ಮಾಡಿ ಕಳುಹಿಸಿದ್ದು ವಿಜಯಪುರದ ಮತದಾರರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ವೋಟ್ ಬ್ಯಾಂಕ್ ಇದ್ರೂ ಗೆಲ್ಲೋದಕ್ಕೆ ಆಗದಿರುವ ರಾಜಕೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರೀಯ ಪಕ್ಷಗಳ ಹಣ ಆಮಿಷದ ನಡುವೆ ಪ್ರಾದೇಶಿಕ ಪಕ್ಷದ ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ. 2028ಕ್ಕೆ ಇದನ್ನು ಸುಳ್ಳು ಮಾಡಿ ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 5 ಕ್ಷೇತ್ರಗಳನ್ನಾದರೂ ಗೆಲ್ಲಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು. ಬೃಹತ್ ಸಮಾವೇಶದ ಮಾಡೋ ಮೂಲಕ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ವಿಜಯಪುರದಲ್ಲಿ ಶಂಖನಾದ ಊದಲು ರೆಡಿಯಾಗಿದ್ದಾರೆ ದಳಪತಿಗಳು. Drinking water. I am struggling from last 65 years. I moved a resolution in the assembly and passed a resolution unanimously. I was an independent member about the suffering of the farmer, the drinking water, sir, with folded hands. ರಾಜ್ಯದಲ್ಲಿ ದಳಪತಿಗಳ ಸಮಾವೇಶ ಪಾಲಿಟಿಕ್ಸ್. ಹಳೆ ಮೈಸೂರು ಬಳಿಕ ಉತ್ತರ ಕರ್ನಾಟಕ ಟಾರ್ಗೆಟ್. ವೋಟ್ ಬ್ಯಾಂಕ್ ಇರೋ ವಿಜಯಪುರದಲ್ಲಿ ಶಕ್ತಿ ಪ್ರದರ್ಶನ. ವಿಜಯಪುರ ಜಿಲ್ಲೆಯಲ್ಲಿ ಫೆಬ್ರವರಿ 27ಕ್ಕೆ ದಳಪತಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಒಂದ್ ಕಾಲದಲ್ಲಿ ಜನತಾದಳದ ಭದ್ರಕೋಟೆಯಾಗಿದ್ದ ಜಿಲ್ಲೆಯಲ್ಲಿ ಮತ್ತೊಮ್ಮೆ ತೆನೆ ಹೊತ್ತ ಮಹಿಳೆಯ ಗುರುತಿನ ಜಾತ್ಯತೀತ ಜನತಾದಳದ ತೆಕ್ಕೆಗೆ ಪಡೆಯುವುದಕ್ಕೆ ಕಸರತ್ತು ಶುರು ಮಾಡಿದ್ದಾರೆ. ಇಂದಿಗೂ ಸಹ ವಿಜಯಪುರ ಜಿಲ್ಲೆಯ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಜೆಡಿಎಸ್ ವೋಟ್ ಬ್ಯಾಂಕ್ ಇದೆ. ಆದರೆ ಆ ಮತಗಳನ್ನ ಮತಗಟ್ಟೆಗೆ ಹಾಕಿಸುವಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ವಿಫಲರಾಗಿದ್ದಾರೆ. 2023-28ರಲ್ಲಿ 2ನೇ ಸ್ಥಾನ ಪಡೆದ ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವು ಕಾಣಬೇಕು. ಆ ಮುಖೇನ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಸಾಮರ್ಥ್ಯ ಸಾಬೀತುಪಡಿಸಬೇಕು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ವಿಜಯಪುರಕ್ಕೂ ಜೆಡಿಎಸ್ಗೂ ನಂಟೇನು? ವಿಜಯಪುರಕ್ಕೆ ದೇವೇಗೌಡ ಕಮಿಟ್ಮೆಂಟ್ ಹೇಗಿತ್ತು? ವಿಜಯಪುರ ಜಿಲ್ಲೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕೊಡುಗೆ ಅಪಾರ. ಇಂದು ವಿಜಯಪುರ ಜಿಲ್ಲೆಯ ಜನ ಬರ ಹಾಗೂ ಬಯಲು ಸೀಮೆ ಮರೆತು ನೀರು ಹಾಗೂ ನೀರಾವರಿ ನೋಡಿದ್ರೆ ಅದಕ್ಕೆ ಕಾರಣ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ರಾಜ್ಯದ ಸಿಎಂ ಆಗಿದ್ದಾಗಲೂ ಹಾಗೂ ದೇಶದ ಪಿಎಂ ಆದಾಗ ಗೌಡರು ತೆಗೆದುಕೊಂಡ ನಿರ್ಧಾರಗಳಿಂದ ವಿಜಯಪುರ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಇಂದು ನೀರಿನ ಸಮಸ್ಯೆ ನೀಗಿ ನೀರಾವರಿ ಆಗಿದೆ. ರಾಜ್ಯದ ಸಿಎಂ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆಲಮಟ್ಟಿ ಡ್ಯಾಮ್ ಅನ್ನ ಎತ್ತರ ಏರಿಸಲು ಟೈಮ್ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಒಂದು ಕಡೆ ರಾಜ್ಯದ ಬಜೆಟ್ ಖಾಲಿಯಾಗಿದ್ರೆ ವಿಪಕ್ಷಗಳ ಆರೋಪಕ್ಕೆ ದೇವೇಗೌಡರು ಹಾಗೂ ಸರ್ಕಾರ ಸಿಕ್ಕಿ ಹಾಕಿಕೊಂಡಿತ್ತು. ವಿಜಯಪುರ ಜಿಲ್ಲೆಗೆ ಭಗೀರಥ ದೇವೇಗೌಡ. ಅಪಮಾನಿಸಿದವರ ಬಾಯಲ್ಲಿ ಭೇಷ್ ಎನಿಸಿಕೊಂಡಿದ್ದು ಹೇಗೆ? ಕೃಷ್ಣ ಬಾಂಡ್ ಹುಟ್ಟಿದ್ದು ಹೇಗೆ? ಸಕ್ಸಸ್ ಆಗಿದ್ದು ಹೇಗೆ?
ವಿಜಯಪುರ ಜಿಲ್ಲೆಗೆ ನೀರು ಹರಿಸುವ ಶಪಥ ದೇವೇಗೌಡರು ಮಾಡಿಯಾಗಿತ್ತು. ಆದರೆ ಸದನದಲ್ಲಿ ಮಾತ್ರ ವಿಪಕ್ಷಗಳು ದೇವೇಗೌಡರೇ ನಿಮ್ಮ ಜುಬ್ಬಾ ಜೋಬಿನಲ್ಲಿ ದುಡ್ಡಿದೆಯಾ ಅಂತ ವ್ಯಂಗ್ಯವಾಡಿದ್ರು. ಇದನ್ನ ಟೀಕೆ ಅಂತ ಭಾವಿಸದೆ ಸಕಾರಾತ್ಮಕವಾಗಿ ತೆಗೆದುಕೊಂಡ ಗೌಡರು ಸಾರ್ವಜನಿಕರಿಂದ ಕೃಷ್ಣಾ ಜಲ ನಿಗಮದ ಬಾಂಡ್ ಖರೀದಿಸಲು ಆಹ್ವಾನ ನೀಡಿದ್ರು. ಇದಕ್ಕೆ ವಿಜಯಪುರದ ಬಾಗಲಕೋಟೆ ಸೇರಿದಂತೆ ಆ ಭಾಗದ ಹಲವು ಸಹಕಾರ ಸಂಘಗಳು ಹಾಗೂ ಜನರು ಸ್ವಯಂ ಪ್ರೇರಿತರಾಗಿ ಬಾಂಡ್ ಖರೀದಿಸಿದ್ರು. ನೂರಾರು ಕೋಟಿ ರೂಪಾಯಿ ಕರ್ನಾಟಕದ ಬೊಕ್ಕಸಕ್ಕೆ ಬಂದು ಬಿದ್ದಿತ್ತು. ಒಂದು ವಾರದ ಬಳಿಕ ಪತ್ರಿಕೆಗಳಲ್ಲಿ ಇದು ಲೀಡ್ ಸುದ್ದಿಯಾದಾಗ ಟೀಕೆ ಮಾಡಿದ್ದ ವಿಪಕ್ಷದವರೇ ದೇವೇಗೌಡರು ವಿಜಯಪುರಕ್ಕೆ ಭಗೀರಥರಾಗ್ತಾರೆ ಅಂತ ತುಂಬಿದ ಸಭೆಯಲ್ಲಿ ಹೇಳಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಸಿಎಂ ಆಗಿ ವಾದ ಮಂಡಿಸಿದ ಮೊದಲ ಸಿಎಂ. ಕೃಷ್ಣಾ ಕಾವೇರಿ ವಿಚಾರದಲ್ಲಿ ಸಿಎಂ ಆಗಿ ದೇವೇಗೌಡರ ವಾದ. ಉತ್ತರ ಕರ್ನಾಟಕಕ್ಕೆ ಕೃಷ್ಣಾ ಹಾಗೂ ಮಹದಾಯಿ ವಿಚಾರದಲ್ಲಿ ಪದೇ ಪದೇ ಅನ್ಯಾಯವಾದಾಗ ದೇವೇಗೌಡರು ತಮ್ಮ ರಾಜಕೀಯವನ್ನ ಮರೆತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆಗೂ ರೆಡಿಯಾಗಿದ್ರು. ಮೊನ್ನೆ ಎಸ್ಐಆರ್ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ ಮೊದಲ ಸಿಎಂ ಅಂತ ಸುದ್ದಿಯಾದಾಗ ಅದು ತಪ್ಪು ಎಂದು ವಾದಿಸಿದ್ದ ನಮ್ಮ ಮಣ್ಣಿನ ಮಗ ದೇವೇಗೌಡರೇ ಮೊದಲು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಆದರೆ ನಮ್ಮ ಗೌಡರು ಕರಿಕೋಟು ಹಾಕಿರ್ಲಿಲ್ಲ. ಹಾಸನದ ಸಾಮಾನ್ಯ ರೈತರ ಮಗನಂತೆ ಸಾಧಾರಣವಾದ ಪಂಚೆ ಮತ್ತು ಪೈಜಾಮದಲ್ಲಿಯೇ ವಕೀಲರಿಗೂ ಗೊತ್ತಿಲ್ಲದ ಅಂಕಿ ಅಂಶಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದು ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಟ್ಟು ಉತ್ತರದ ಜನರ ಮನ ಗೆದ್ದಿದ್ರು. ಸಾವಿರದ 1994ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರದಲ್ಲಿ ಪರಾಕ್ರಮ. ದೇವೇಗೌಡ, ಮನಗೂಳಿ, ವಿಮಲಾಬಾಯಿ ದೇಶಮುಖ್ ನಾಯಕತ್ವ. ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದ ದಳ. ದೇವೇಗೌಡರ ನೀರಾವರಿ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಕೆಲಸಕ್ಕೆ ಉತ್ತರ ಕರ್ನಾಟಕದ ಮಂದಿ ಜನತಾದಳದ ಕೈ ಹಿಡಿದು ದೇವೇಗೌಡರನ್ನ ದೇಶದ ಪ್ರಧಾನಿ ಆಗಲು ಕಾರಣಕರ್ತರಾದರು. ದೇವೇಗೌಡರ ಜೊತೆ ಅಂದು ಮನಗೂಳಿ, ವಿಮಲಾಬಾಯಿ ದೇಶಮುಖ್, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಘಟಾನುಘಟಿ ನಾಯಕರು ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲದೆ ಮುಂಬೈ ಕರ್ನಾಟಕದಲ್ಲಿ ಜನತಾದಳ ಭದ್ರವಾಗಲು ಕಾರಣಕರ್ತರಾಗಿದ್ರು. ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿದೊಡ್ಡ ಪಕ್ಷವಾಗಿದ್ದ ಜನತಾದಳ 1999ರ ಬಳಿಕ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುವ ಪರಿಸ್ಥಿತಿ ಬಂತು. 2004ರ ಬಳಿಕವಂತೂ ಯಡಿಯೂರಪ್ಪ ಪ್ರಭಾವದಿಂದ ಲಿಂಗಾಯತ ಸಮುದಾಯ ಬಿಜೆಪಿ ಕಡೆ ಮುಖ ಮಾಡಿತು. ಇದರಿಂದ ಜೆಡಿಎಸ್ ಹಳೆ ವರ್ಚಸ್ಸು ಕಳೆದುಕೊಂಡಿತ್ತು. ಜೊತೆಗೆ ಉತ್ತರದಲ್ಲಿ ನಾಯಕತ್ವ ಕೊರತೆ ಜೆಡಿಎಸ್ ವೀಕ್ ಆಗಲು ಕಾರಣ ಆಯಿತು. ರಾಜ್ಯದಲ್ಲಿ 2008ರ ಬಳಿಕ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಪ್ರಭಾವ ಜಾಸ್ತಿ ಆಯಿತು. ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಮತಗಳನ್ನು ಉಳಿಸಿಕೊಂಡು ಬಂದಿದೆ. ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ನಡೀತಾ ಇರುವ ಹಣ ತೋಳ್ಬಲದ ಪಾಲಿಟಿಕ್ಸ್ನಲ್ಲಿ ಪೈಪೋಟಿ ಕೊಡ್ತಾ ಇರೋದು ಪ್ರಾದೇಶಿಕ ಪಕ್ಷ ಜೆಡಿಎಸ್. ವಿಜಯಪುರ, ಬೀದರ್ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಆಗದಿದ್ರು ಎಂದಿಗೂ ತಮ್ಮ ವೋಟ್ ಬ್ಯಾಂಕ್ ಅನ್ನ ಜೆಡಿಎಸ್ ಉಳಿಸಿಕೊಂಡು ಬಂದಿದೆ. ಅದನ್ನ ಈಗ ಗೆಲುವಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ಗೌಡರ ಲೆಕ್ಕಾಚಾರ. ಇರೋ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ವೋಟ್ ಬ್ಯಾಂಕ್ ಇದ್ದೇ ಇದೆ. ಅದನ್ನು ಸೆಳೆಯುವ ಗಟ್ಟಿ ನಾಯಕತ್ವದ ಕೊರತೆ ಇರೋದ್ರಿಂದ ಈಗಿನಿಂದಲೇ ದಳಪತಿಗಳು ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ಬನ್ನಿ ಯಾವ ಕ್ಷೇತ್ರದಲ್ಲಿ ಏನು ಪರಿಸ್ಥಿತಿ ಇದೆ ನೋಡೋಣ.
ಈ ಕ್ಷೇತ್ರದಲ್ಲಿ ಜೆಡಿಎಸ್ ಗಟ್ಟಿ. 2 ಚುನಾವಣೆಗಳಲ್ಲಿ ಜೆಡಿಎಸ್ 2ನೇ ಸ್ಥಾನ. ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರವೂ ಒಂದು. ಪುಣ್ಯಕ್ಷೇತ್ರವಾಗಿ ಹೆಸರು ಪಡೆದಿರುವ ಇಂಡಿ ವಿಧಾನಸಭಾ ಕ್ಷೇತ್ರ ಉತ್ತರ ಮತ್ತು ಪಶ್ಚಿಮಕ್ಕೆ ಮಹಾರಾಷ್ಟ್ರ ಗಡಿಭಾಗವಾಗಿದೆ. ಸದ್ಯ 2.56 ಲಕ್ಷ ಮತದಾರರು ಇರುವ ಈ ಕ್ಷೇತ್ರದಲ್ಲಿ 3 ಪಕ್ಷಗಳ ನಡುವೆ ಬಿಗ್ ಫೈಟ್ ಪ್ರತಿ ಚುನಾವಣೆಯಲ್ಲೂ ನಡೆದಿದೆ. ಯಾರೇ ಗೆದ್ರೂ ಕೇವಲ 9 ರಿಂದ 10 ಸಾವಿರ ಮಾತ್ರ. ಅಂದರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದು ಖಚಿತ. ಭೀಮಾ ನದಿಯ ಮುನಿಸು ಇದೆ. ಅಪರಾಧಿ ಜಗತ್ತಿನ ಒಡನಾಟವೂ ಇದೆ. ಜೆಡಿಎಸ್ ಅಭ್ಯರ್ಥಿ ಅತ್ಯಂತ ಸಂಭಾವಿತ. ಕ್ಷೇತ್ರದಲ್ಲಿ ಭೀಮಾ ನದಿ ಅತಿ ಹೆಚ್ಚು ದೂರ ಹರಿದು ಹೋಗುತ್ತೆ. ಹಲವು ಬಾರಿ ನದಿಯಿಂದ ಪ್ರವಾಹ ಹೆಚ್ಚಾಗಿ ಜನರ ಜೀವನ ಅಸ್ತವ್ಯಸ್ತ ಆಗಿರುವುದೂ ಇದೆ. ಇನ್ನು ಭೀಮಾ ತೀರದ ಹಂತಕರ ಬಗ್ಗೆ ರಾಜ್ಯದಲ್ಲಿ ಹಲವಾರು ಬಾರಿ ಚರ್ಚೆಯೂ ಆಗಿದೆ. ಭೀಮಾ ತೀರದಲ್ಲಿ ನಡೆಯುವ ಅಪರಾಧಿ ಚಟುವಟಿಕೆಗಳಿಂದ ಬೀಳುವ ಹೆಣಗಳು ಕ್ಷೇತ್ರದ ಜನರನ್ನ ಭಯಭೀತಗೊಳಿಸಿರುವುದು ಇದೆ. ಈ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ್ 2018 ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. 2023ರಲ್ಲಿ ಜೆಡಿಎಸ್ ಗೆಲ್ಲೋದು ಪಕ್ಕಾ ಆಗಿತ್ತು. ಗ್ಯಾರಂಟಿ ಕಾರ್ಡ್ನಿಂದ ಸೋತ ಜೆಡಿಎಸ್ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿ ಹಣದ ಹೊಳೆ ಹರಿಸಿದ ಆರೋಪ. ಇಂಡಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ವೋಟ್ ಬ್ಯಾಂಕ್ ಇರುವ ಕ್ಷೇತ್ರ. ಕಾಂಗ್ರೆಸ್ಗೆ ಕಳೆದ 3 ಚುನಾವಣೆಗಳಿಂದ ನೇರ ಪೈಪೋಟಿ ಕೊಡ್ತಾ ಇರೋದು ಪ್ರಾದೇಶಿಕ ಪಕ್ಷ ಜೆಡಿಎಸ್. ಅಂದು ದೇವೇಗೌಡರು ಮಾಡಿದ ಕೆಲಸಗಳ ಪ್ರತಿಫಲ ಇಂದಿಗೂ ಈ ಕ್ಷೇತ್ರದ ಜನ ಜೆಡಿಎಸ್ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ 2 ದಿನ ಮಾಡುವಂತಹ ತಂತ್ರಗಾರಿಕೆ ಜೆಡಿಎಸ್ ಅಭ್ಯರ್ಥಿ ಸೋಲಿನ ದಡ ಸೇರೋದಕ್ಕೆ ಕಾರಣ ಆಗ್ತಾ ಇದೆ. 2023ರಲ್ಲಿ ಬಿಡಿ ಪಾಟೀಲ್ ಬಗ್ಗೆ ಮತದಾರರ ಒಲವು ಇತ್ತು. 2 ಬಾರಿ ಸೋಲಿಸಿದ್ದೇವೆ ಅಂತ ಜನರಲ್ಲಿ ಪಾಟೀಲ್ ಮೇಲೆ ಕನಿಕರವೂ ಇತ್ತು. ಹೀಗಾಗಿ ಜೆಡಿಎಸ್ ಗೆಲ್ಲೋದು ಖಚಿತ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕಾಮನ್ ಆಗಿತ್ತು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಯಶವಂತರಾಯಗೌಡ ಪಾಟೀಲ್ ಕೊನೆಯ 2 ದಿನ ಹರಿಸಿದ ಹಣ ಹೊಳೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮತದಾರರ ಕೈಗಿಟ್ಟ ಗ್ಯಾರಂಟಿ ಕಾರ್ಡ್ ಜೆಡಿಎಸ್ ಅಭ್ಯರ್ಥಿ ಸಂಭಾವಿತನಾದ್ರೂ ಸೋಲಿನ ದಡ ಸೇರುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾರು ಎಷ್ಟು ಮತ ಪಡೆದ್ರು, ಎಷ್ಟು ಮತಗಳ ಅಂತರದಿಂದ ಬಿಡಿ ಪಾಟೀಲ್ ಸೋತ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಶವಂತರಾಯಗೌಡ ಪಾಟೀಲ್ 71,785 ಮತಗಳನ್ನು ಪಡೆದರೆ ಜೆಡಿಎಸ್ನ ಬಿಡಿ ಪಾಟೀಲ್ ಹಂಜಗಿ 61,456 ಮತಗಳನ್ನು ಪಡೆದು 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಕೊನೆಯ 3 ದಿನ ಕಾಂಗ್ರೆಸ್ ಮಾಡಿದ ತಂತ್ರಗಾರಿಕೆ ಹಾಗೂ ಹಣ ಹೊಳೆಯನ್ನ ಪ್ರಾದೇಶಿಕ ಪಕ್ಷ ಅಭ್ಯರ್ಥಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ 10,000 ಮತಗಳ ಅಂತರದಿಂದ ಜೆಡಿಎಸ್ ಅಭ್ಯರ್ಥಿ ಸೋಲು ಕಂಡರು. ಜೊತೆಗೆ ಇಲ್ಲಿಯ ಗಟ್ಟಿ ನಾಯಕತ್ವದ ಕೊರತೆ ಸಹ ಜೆಡಿಎಸ್ ಅಭ್ಯರ್ಥಿ ಸೋಲಿನ ದಡ ಸೇರುವುದಕ್ಕೆ ಕಾರಣವಾಯಿತು. 2023ರ ಫಲಿತಾಂಶ ಹಾಗೂ 2018ರ ಫಲಿತಾಂಶಕ್ಕೆ ಭಾರೀ ವ್ಯತ್ಯಾಸಗಳು ಇರಲಿಲ್ಲ. 2018ರಲ್ಲೂ ಜೆಡಿಎಸ್ ಬಿಜೆಪಿಗಿಂತಲೂ ಹೆಚ್ಚು ಮತ ಪಡೆದು ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಿನ ಟೆನ್ಷನ್ ತರಿಸಿದ್ರು. ಆದರೆ ಕಾಂಗ್ರೆಸ್ನ ಎಂಬಿ ಪಾಟೀಲ್ ಅಂಡ್ ಟೀಮ್ ಮಾಡಿದ ಕಡೆಯ ಕ್ಷಣದ ಗೇಮ್ ಪ್ಲಾನ್ ವರ್ಕೌಟ್ ಆಗಿ ಕಾಂಗ್ರೆಸ್ ಯಶವಂತರಾಯಗೌಡ ಪಾಟೀಲ್ 50,401 ಮತ ಪಡೆದು ಗೆದ್ರೆ ಜೆಡಿಎಸ್ ಬಿಡಿ ಪಾಟೀಲ್ 40,463 ಮತ ಪಡೆದು ಸೋಲನ್ನ ಒಪ್ಕೊಂಡ್ರು. ಇಲ್ಲಿಯೂ ಗೆಲುವಿನ ಅಂತರ 10,000ದಷ್ಟೇ ಇತ್ತು. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ. ಹಾಸನದಲ್ಲಿ ದೇವೇಗೌಡರ ಶಪಥ. ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹಾಗೂ ಜೆಡಿಎಸ್ ಸಂಘಟನೆ ಚುರುಕುಗೊಳಿಸುವುದಕ್ಕೆ ದಳಪತಿಗಳು ಮಾಡಿದ ಹಾಸನ ಸಮಾವೇಶ ಭಾರೀ ಯಶಸ್ಸನ್ನ ಕಂಡಿದೆ. ಅದರಲ್ಲೂ ಮಾಜಿ ಪಿಎಂ ದೇವೇಗೌಡರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕೇವಲ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಪ್ರವಾಸ ಮಾಡಿ ಪಕ್ಷ ಕಟ್ಟಿ 2028ಕ್ಕೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ದೇವೇಗೌಡರ ಕುಟುಂಬವನ್ನ ಮುಗಿಸಬೇಕು ಅನ್ನೋ ಕಾಂಗ್ರೆಸ್ ನಾಯಕರ ಕನಸು ಈಡೇರಲ್ಲ. ದ್ವೇಷದ ರಾಜಕಾರಣ ಬಹಳ ದಿನ ನಡೆಯಲ್ಲ ಅಂತ ಗುಡುಗಿ ಈಗ ದಕ್ಷಿಣದಲ್ಲಿ ಸಮಾವೇಶ ಮುಗಿಸಿ ಉತ್ತರದಲ್ಲಿ ಇರೋ ವಿಜಯಪುರದಲ್ಲಿ ಆರ್ಭಟಿಸಲು ರೆಡಿಯಾಗಿದ್ದಾರೆ. ಇದು ಸಹಜವಾಗಿಯೇ ಆ ಭಾಗದ ಕಾರ್ಯಕರ್ತರಿಗೆ ಹುಮ್ಮಸ್ಸು ತರಲಿದೆ. 2028ಕ್ಕೆ ಜೆಡಿಎಸ್ ಗೆಲ್ಲೋದು ಪಕ್ಕಾ.
ಈ 2 ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದ ಮತ ನೋಡಿದಾಗ ಭಾರಿ ಅಂತರ ಇಲ್ಲ. 10,000 ಮತಗಳ ಅಂತರದಲ್ಲಿ ಒಬ್ರು ಗೆಲ್ತಾ ಇದ್ರೆ ಮತ್ತೊಬ್ಬರು ಸೋಲ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಜೆಡಿಎಸ್ ವೋಟ್ ಬೇಸ್ ಸ್ಟ್ರಾಂಗ್ ಆಗಿ ಇರೋದು ನಿಜ. ಆದ್ರೆ ಆ ಮತಗಳನ್ನ ಒಟ್ಟುಗೂಡಿಸಿ ಗೆಲುವಿನ ದಡಕ್ಕೆ ಸೇರಿಸುವುದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ನಿಖಿಲ್ ಪ್ರಯತ್ನ ಶುರು ಮಾಡಿದ್ದಾರೆ. ಸರಿಯಾಗಿ ವರ್ಕೌಟ್ ಆದ್ರೆ 2 ಬಾರಿ ಸೋತಿರುವ ಜೆಡಿಎಸ್ನ ಬಿಡಿ ಪಾಟೀಲ್ 2028ಕ್ಕೆ ಶಾಸಕರಾಗೋದ್ರಲ್ಲಿ ಅನುಮಾನವಿಲ್ಲ. ಆ ಕೆಲಸ ಇಂದಿನಿಂದಲೇ ಶುರು ಮಾಡಿ ಸಮಾವೇಶ ಮಾಡ್ತಾ ಇದ್ದಾರೆ ದಳಪತಿಗಳು. ವಿಜಯಪುರದಲ್ಲಿ ಜೆಡಿಎಸ್ ಕಟ್ಟಬೇಕು, ಅಲ್ಲಿ ಕನಿಷ್ಠ 5 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಬೇಕು ಅನ್ನೋ ಒನ್ ಲೈನ್ ಅಜೆಂಡಾ ದಳಪತಿಗಳದ್ದು. ಹೀಗಾಗಿಯೇ ಈ ಬಾರಿ 27ಕ್ಕೆ ನಡೆಯುತ್ತಿರುವ ಸಮಾವೇಶದ ಜವಾಬ್ದಾರಿಯನ್ನ ಹಾಲಿ ದೇವರಹಿಪ್ಪರಗಿ ಶಾಸಕ ರಾಜು ಗೌಡ ಪಾಟೀಲ್ಗೆ ಎಚ್.ಡಿ. ಕುಮಾರಸ್ವಾಮಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ನಂಬರ್ 1 ಕ್ಷೇತ್ರ ದೇವರ ಹಿಪ್ಪರಗಿ. ನಾಯಕತ್ವ ಹಾಗೂ ವೋಟ್ ಬ್ಯಾಂಕ್ ಇರೋ ಕ್ಷೇತ್ರ ಹಿಪ್ಪರಗಿ. ಗ್ಯಾರಂಟಿಗಳನ್ನ ಮೀರಿ ಗೆದ್ದ ರಾಜು ಪಾಟೀಲ್. ವಿಜಯಪುರ ಜಿಲ್ಲೆಯ ಅತ್ಯಂತ ಜೆಡಿಎಸ್ ಅನುಕೂಲಕರ ಕ್ಷೇತ್ರ ದೇವರಹಿಪ್ಪರಗಿ ಕ್ಷೇತ್ರ. ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ 2,30,000 ಮತದಾರರಿದ್ದಾರೆ. 2023ರಲ್ಲಿ ರಾಜು ಗೌಡ ಗೆದ್ರೆ 2018 ಕೇವಲ 4,000 ಮತಗಳಿಂದ ಸೋತಿದ್ರು. 2018ರ ಸೋಲಿಗೆ ಹೆದರದೆ ಕ್ಷೇತ್ರದಲ್ಲಿಯೇ ಇದ್ರೂ ಜನರ ಸಮಸ್ಯೆ ಆಲಿಸಿ 2023ರಲ್ಲಿ ರಾಜು ಗೌಡ ಪಾಟೀಲ್ ಬಿಜೆಪಿಯ ಸೋಮನಗೌಡ ಪಾಟೀಲ್ ವಿರುದ್ಧ 20,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆ. ಜೆಡಿಎಸ್ ರಾಜು ಗೌಡ 65,952, ಬಿಜೆಪಿ ಸೋಮನಗೌಡ ಪಾಟೀಲ್ 45,077, ಬಿಜೆಪಿ ಸೋಮನಗೌಡ ಪಾಟೀಲ್ 48,245, ಜೆಡಿಎಸ್ ರಾಜು ಗೌಡ ಪಾಟೀಲ್ 44,492. 2 ಚುನಾವಣೆಗಳಲ್ಲಿ ನೇರ ಪೈಪೋಟಿ ಪಾಟೀಲ್ ವರ್ಸಸ್ ಪಾಟೀಲ್ ಆಗಿದೆ. ಬಿಜೆಪಿ ಅಭ್ಯರ್ಥಿ ಸೋಮನಗೌಡ ಪಾಟೀಲ್ 48,245 ಮತ ಪಡೆದ್ರೆ ಜೆಡಿಎಸ್ ಅಭ್ಯರ್ಥಿ ರಾಜು ಗೌಡ ಪಾಟೀಲ್ 44,492 ಮತ ಪಡೆದ್ರು. ಅಂದ್ರೆ ಕೇವಲ 4,000 ಮತಗಳು, ಅರ್ಥಾತ್ 1 ಗ್ರಾಮ ಪಂಚಾಯಿತಿಯ ಮತಗಳು. ಬಳಿಕ ಆಕ್ಟಿವ್ ಆಗಿ ಅಲ್ಲಿಯೇ ಇದ್ದು 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜು ಗೌಡ ಪಾಟೀಲ್ 65,972 ಮತ ಪಡೆದ್ರೆ ಬಿಜೆಪಿ ಅಭ್ಯರ್ಥಿ ಸೋಮನಗೌಡ ಪಾಟೀಲ್ 45,077 ಮತಗಳು, ಅಂದ್ರೆ 25,000 ಮತಗಳಿಂದ ಗೆದ್ದು ಬೀಗಿ ಕ್ಷೇತ್ರ ಗಟ್ಟಿ ಮಾಡಿಕೊಂಡಿದ್ದಾರೆ. ಎಂಬಿ ಪಾಟೀಲ್ ಸತತವಾಗಿ ಗೆದ್ದುಕೊಂಡು ಬರ್ತಿರುವ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋದು ದಳಪತಿಗಳ ಲೆಕ್ಕಾಚಾರ. ಹೀಗಾಗಿ ವಿಜಯಪುರದ ಸಮಾವೇಶದಲ್ಲಿ ಬಬಲೇಶ್ವರ ಅಭ್ಯರ್ಥಿಗೂ ಟಾಸ್ ಕೊಡುವುದು ಕನ್ಫರ್ಮ್. 2,10,000 ಜನಸಂಖ್ಯೆ ಇರೋ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 1,08,000 ಮತದಾರರಿದ್ದಾರೆ. ಮೊದಲಿನಿಂದಲೂ ಇದು ಎಂಬಿ ಪಾಟೀಲ್ ಕುಟುಂಬದ ಕ್ಷೇತ್ರ. ಎಂಬಿ ಪಾಟೀಲ್ಗಿಂತ ಮೊದಲು ಅವರ ತಂದೆ ಬಿಎಂ ಪಾಟೀಲ್ ಸತತ ಗೆಲುವನ್ನ ಕಂಡಿದ್ರು. ಅವರ ನಂತರ ಎಂಬಿ ಪಾಟೀಲ್ ಗೆಲ್ಲುತ್ತಿದ್ದಾರೆ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. 2013ರಲ್ಲಿ ಕಾಂಗ್ರೆಸ್ ಎಂಬಿ ಪಾಟೀಲ್ 62,061 ಮತ, ಜೆಡಿಎಸ್ ಪಾಟೀಲ್ ವಿಜುಗೌಡ 57,706 ಮತ. 2018ರಲ್ಲಿ ಕಾಂಗ್ರೆಸ್ನ ಎಂಬಿ ಪಾಟೀಲ್ 55,525 ಮತ, ಜೆಡಿಎಸ್ ಪಾಟೀಲ್ ವಿಜುಗೌಡ 38,886. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ಚುನಾವಣೆಯಲ್ಲಿ ಜೆಡಿಎಸ್ ಮತಗಳು ಬಿಜೆಪಿ ತೆಕ್ಕೆಗೆ ಬಿದ್ದಿವೆ. 2013ರಲ್ಲಿ ಕಾಂಗ್ರೆಸ್ ಎಂಬಿ ಪಾಟೀಲ್ 62,061 ಮತ ಪಡೆದ್ರೆ ಜೆಡಿಎಸ್ನ ಪಾಟೀಲ್ ವಿಜುಗೌಡ 57,706 ಮತಗಳನ್ನ ಗಳಿಸಿದ್ರು. ಅಂದ್ರೆ ಕೊನೆಯ 2 ಚುನಾವಣೆಯಲ್ಲಿ ವೀಕ್ ನಾಯಕತ್ವದ ಕೊರತೆಯಿಂದ ಜೆಡಿಎಸ್ ತಮ್ಮ ಅಸ್ತಿತ್ವ ಕಳೆದುಕೊಂಡಿದೆ. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ 2,20,000 ಮತದಾರರಿದ್ದಾರೆ. 1994ರಲ್ಲಿ ವಿಮಲಾಬಾಯಿ ದೇಶ್ಮುಖ್ ಇದ್ದಾಗ ಈ ಕ್ಷೇತ್ರದಲ್ಲಿ ಜನತಾದಳ ಬಹಳ ಸ್ಟ್ರಾಂಗ್ ಆಗಿತ್ತು. ಇತ್ತೀಚೆಗೆ ವೋಟ್ ಬ್ಯಾಂಕ್ ಇದ್ರೂ ಮತಗಟ್ಟೆ ತುಂಬಿಸುವ ನಾಯಕರಿಲ್ಲದೆ ಜೆಡಿಎಸ್ 3ನೇ ಸ್ಥಾನಕ್ಕೆ ಕುಸಿದಿದೆ.
2023ರಲ್ಲಿ ಬಿಜೆಪಿಯ ಎಎಸ್ ಪಾಟೀಲ್ ನಾಡಗೌಡ ವಿರುದ್ಧ ಸಿಎಸ್ ನಾಡಗೌಡರಿಂದ 9,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ನಡೆಯುತ್ತಿದೆ. ಜೆಡಿಎಸ್ 3ನೇ ಸ್ಥಾನಕ್ಕೆ ಬಂದು ನಿಲ್ತಿದೆ. ಶಿವಾನಂದ ಪಾಟೀಲ್ ಜನತಾದಳ ಬಿಟ್ಟ ಬಳಿಕ ಕಾಂಗ್ರೆಸ್ಗೆ ಬಂದು ಸತತ ಗೆಲುವು ಕಂಡಿದ್ದಾರೆ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ದೇವೇಗೌಡರು ದಾಳ ಉರುಳಿಸಲು ಪ್ಲಾನ್ ರೂಪಿಸಿದ್ದಾರೆ. ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ 2,10,000 ಮತದಾರರು ಇದ್ದಾರೆ. ಲಿಂಗಾಯತ ಪ್ರಭಾವ ಇರೋ ಈ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ಲಿಂಗಾಯತ ಅಭ್ಯರ್ಥಿಯ ಕೊರತೆ ಜೆಡಿಎಸ್ಗಿದೆ. ಹೀಗಾಗಿ ವಿಜಯಪುರ ಸಮಾವೇಶದಿಂದಲೇ ಅದಕ್ಕೆ ಉತ್ತರ ಕಂಡುಕೊಳ್ಳಲು ಜೆಡಿಎಸ್ ನಾಯಕರು ರೆಡಿಯಾಗಿದ್ದಾರೆ. 1990 ಹಾಗೂ 1994 ಹಾಗೂ 1999ರಲ್ಲಿ 2ನೇ ಸ್ಥಾನ ಪಡೆದಿದ್ದು ಬಿಟ್ರೆ ಬಳಿಕ ನಡೆದ ಹಲವು ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಸಿಂಧಗಿಯಲ್ಲಿ ಇಂದಿಗೂ ಇದೆ ಜೆಡಿಎಸ್ ವರ್ಚಸ್ಸು. ಸರಿಯಾಗಿ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಪಕ್ಕಾ. ಸಿಂಧಗಿಯಲ್ಲಿ ಗೆಲ್ಲೋಕೆ ಜೆಡಿಎಸ್ ಪ್ಲಾನ್ ರೆಡಿ. ಸಿಂಧಗಿಯಲ್ಲಿ 2,50,160 ಮತದಾರರಿದ್ದಾರೆ. ಸಿಂಧಗಿಯಲ್ಲಿ ಮನಗೂಳಿ ಕುಟುಂಬ ಜೆಡಿಎಸ್ನಲ್ಲಿ ಇರೋವರೆಗೂ ಸಂಘಟನೆ ಸ್ಟ್ರಾಂಗ್ ಆಗಿ ಇತ್ತು. 2018ರಲ್ಲಿ ಎಂಸಿ ಮನಗೂಳಿ ಜೆಡಿಎಸ್ ಅಭ್ಯರ್ಥಿಯಾಗಿ 70,865 ಮತ ಪಡೆದರೆ ಬಿಜೆಪಿಯ ರಮೇಶ್ ಬಾಳಪ್ಪ ಭೂಸನೂರು 61,560 ಮತ ಪಡೆದು ಸುಮಾರು 9,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಮನಗೂಳಿ ಅಕಾಲಿಕ ಮರಣದಿಂದ ತೆರವಾದ ಕ್ಷೇತ್ರಕ್ಕೆ 2021ರಲ್ಲಿ ಬೈ ಎಲೆಕ್ಷನ್ ನಡೆದಾಗ ಬಿಜೆಪಿಯ ರಮೇಶ್ ಬಾಳಪ್ಪ ಬೂಸನೂರು 93,865, ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಮನಗೂಳಿ 62,680 ಮತ ಪಡೆದರೆ ಜೆಡಿಎಸ್ನ ಅಂಗಡಿ ನಾಜಿಯಾ 43,053 ಮತ ಪಡೆದ್ರು. ಎರಡು 2023ರಲ್ಲಿ ಕಾಂಗ್ರೆಸ್ನ ಅಶೋಕ್ ಮಲ್ಲಪ್ಪ ಮನಗೂಳಿ 87,621, ಬಿಜೆಪಿಯ ರಮೇಶ್ ಬಾಳಪ್ಪ ಭೂಸನೂರು 79,813, ಜೆಡಿಎಸ್ನ ವಿಶಾಲಾಕ್ಷಿ ಶಿವಾನಂದ ಪಾಟೀಲ್ 2,283 ಮತ ಪಡೆದಿದ್ರು. ಸಿಂಧಗಿಯಲ್ಲಿ ಅಭ್ಯರ್ಥಿ ಕೊರತೆ. ಸಿಂಧಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿಗೂ ಜೆಡಿಎಸ್ ವೋಟ್ ಬ್ಯಾಂಕ್ ಇದೆ. ಆದರೆ ಗಟ್ಟಿ ನಾಯಕತ್ವ ಹಾಗೂ ರಾಜ್ಯ ನಾಯಕರು ಪ್ರವಾಸ ಮಾಡದಿರುವುದು ಈ ಪರಿಸ್ಥಿತಿಗೆ ಕಾರಣ. ಹೀಗಾಗಿ ಮಾಜಿ ಪಿಎಂ ದೇವೇಗೌಡರು ಅಖಾಡಕ್ಕೆ ಇಳಿದಿದ್ದಾರೆ. 2004ರಿಂದ 2018ರವರೆಗೂ ಜೆಡಿಎಸ್ ಈ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿತ್ತು. ಈಗ ಮನಗೂಳಿ ಕುಟುಂಬ ಮನವೊಲಿಸೋದಾ ಇಲ್ಲ ಬೇರೆ ಪರ್ಯಾಯ ನಾಯಕನನ್ನ ಹುಡುಕುವುದಾ ಅನ್ನೋ ಪ್ರಶ್ನೆಯನ್ನ ದೇವೇಗೌಡರು ಕಾರ್ಯಕರ್ತರ ಮುಂದಿಟ್ಟಿದ್ದಾರೆ. ನಾಗಠಾಣ ವಿಧಾನಸಭಾ ಕ್ಷೇತ್ರವು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಾಗಠಾಣ ಮತಕ್ಷೇತ್ರ 2023ರಲ್ಲಿ 1,10,407 ಪುರುಷರು, 99,773 ಮಹಿಳೆಯರು ಸೇರಿ ಒಟ್ಟು 2,17,180 ಮತದಾರರಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿ ಗುರುತಿಸಿಕೊಂಡ ನಾಗಠಾಣ ವಿಧಾನಸಭಾ ಕ್ಷೇತ್ರವು ವಿಜಯಪುರ ಜಿಲ್ಲೆಯ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ. ಮಹಾರಾಷ್ಟ್ರ, ಕರ್ನಾಟಕ ಗಡಿಯಲ್ಲಿರುವುದರಿಂದ ಈ ಊರಿನ ಮೇಲೆ ಮರಾಠಿ ಪ್ರಭಾವ ಸಾಕಷ್ಟಿದೆ. ರಾಜ್ಯದಲ್ಲೇ ಹೆಚ್ಚು ವಿಸ್ತಾರವುಳ್ಳ 2ನೇ ವಿಧಾನಸಭಾ ಕ್ಷೇತ್ರ ಎಂಬ ಹೆಗ್ಗಳಿಕೆ ನಾಗಠಾಣ ವಿಧಾನಸಭಾ ಕ್ಷೇತ್ರದ್ದು. ಮಾಜಿ ಶಾಸಕ ಆರ್.ಕೆ. ರಾಠೋಡ ಪಂಚಾಯಿತಿ ರಾಜಕಾರಣವನ್ನ ಮೆಟ್ಟಿಲಾಗಿಸಿಕೊಂಡು ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಹೊರ್ತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿದ್ದಲ್ಲದೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು. 2004ರಲ್ಲಿ ಜನತಾದಳದಿಂದ ಬಳ್ಳೊಳ್ಳಿ ಮೀಸಲು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಇದು ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ವಿಜಯ ಯಾತ್ರೆಯ ವಿವರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ.
ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.